ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸದಾಶಿವನಗರದ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸದಲ್ಲಿ ಪಕ್ಷದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಯ ಡಬಲ್ ಬ್ಯಾರೆಲ್ ಗನ್ ಹಿಡಿದು ರಂಪಾಟ ಮಾಡಿದ ಘಟನೆ ಜರುಗಿದೆ. ಪರಮೇಶ್ವರ್ ನಿವಾಸದ ಬಳಿ ನಡೀತಾ ಇರುವ ನಿತೇಶ್ ಅಪಾರ್ಟ್ಮೆಂಟ್ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಈ ಹಿನ್ನೆಲೆ ಗ್ರಾನೈಟ್ ಕಲ್ಲುಗಳನ್ನು ಹೊತ್ತು ತಂದ ಕಂಟೈನರ್ ಲಾರಿ ಬಂದಿತ್ತು. ಮನೆಗಳ ಮುಂದೆ ಕಾರುಗಳು ನಿಂತಿದ್ದ ಹಿನ್ನೆಲೆ ನಿಧಾನವಾಗಿ ಸಾಗುತ್ತಿದ್ದ ಕಂಟೈನರ್ ಲಾರಿ ಆಗ ಏಕಾಏಕಿ ಮನೆಯಿಂದ ಹೊರಗೆ ಬಂದೂಕು ಹಿಡಿದು ಬಂದ ನಿವೃತ್ತ ಪೊಲೀಸ್ ಅಧಿಕಾರಿ ಜಯಪ್ರಕಾಶ್ ಚಾಲಕನಿಗೆ ಗನ್ ತೋರಿಸಿ ಫುಲ್ ಆವಾಜ್ ಹಾಕಿ ಇಲ್ಲಿ ಯಾಕೆ ಬಂದೆ ಮಗನೆ ಎಂದು ಕಿಡಿಕಾರಿದ್ದಾರೆ. 20 ವರ್ಷದಿಂದ ಕಟ್ಟುತ್ತಲೇ ಇದ್ದಾರೆ, ಅಪಾರ್ಟ್ಮೆಂಟ್ನ ನಡೆಯೋ ಇಲ್ಲಿಂದ ಎಂದು ಲಾರಿಯನ್ನ ಮುಂದೆ ಕಳಿಸಿದ್ದಾರೆ ಜಯಪ್ರಕಾಶ್. ಆಗ ಅಲ್ಲಿದ್ದ ಕಾರ್ಮಿಕರು ಸರ್ ವರ್ಕ್ ನಡೀತಾ ಇದೆ, ಗ್ರಾನೈಟ್ ಅನ್ಲೋಡ್ ಮಾಡಬೇಕು ಸರ್ ಎಂದಿದ್ದಾರೆ. ಆಗ ಜಯಪ್ರಕಾಶ್ ಕಟ್ಟಡ ಕಾರ್ಮಿಕರು ಗನ್ ತೋರಿಸಿ ಬೆದರಿಕೆ ಬಿಡಿಸಲು ಬಂದ ತಮ್ಮ ಕುಟುಂಬಸ್ಥರ ವಿರುದ್ಧವೂ ಕೂಡ ಗರಂ ಆದ್ರು.